ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋ ಎಲ್ರಿಗೂ ಧನ್ಯವಾದಗಳು. ಮೊದಲನೇದಾಗಿ ಶ್ರೀಮುರಳಿ ಸರ್ಗೆ ಸರ್ ಥ್ಯಾಂಕ್ ಯು ಸೋ ಮಚ್. ಶ್ರೀಮುರಳಿ ಸರ್ ಬಗ್ಗೆ ಒಂದ್ ಮಾತು ಹೇಳ್ಬೇಕು. ನಾನು 10 ವರ್ಷ ಹಿಂದೆ ಅಂದ್ರೆ ಚಿಕ್ಕ ವಯಸ್ಸಲ್ಲಿದ್ದಾಗ 10 ವರ್ಷ ಹಿಂದೆ ಉಗ್ರಂ ಸಿನಿಮಾ ನೋಡಿದಾಗ ಆಗ ಬಂದು ಗೂಸ್ ಬಂಪ್ಸ್. ಇವಾಗ್ಲೂ ಅದೇ ಕ್ರೇಜ್ ಇದೆ. ಇನ್ನು 10 ವರ್ಷ ಆದ್ಮೇಲೆ ಉಗ್ರಂ ಸಿನಿಮಾ ಅಂದ್ರೆ ಅದೇ ಕ್ರೇಜು. ಯಾರಾದ್ರೂ ಒಬ್ರು ಆಕ್ಟರ್ಗೆ ನಾನು ಫಿಲಂ ಇಂಡಸ್ಟ್ರಿ ಬರೋವಾಗ ಯಾವ ತರ ಸಿನಿಮಾಗಳು ಮಾಡ್ಬೇಕು, ಫಸ್ಟ್ ಸಿನಿಮಾನೇ ತುಂಬಾ ಚೆನ್ನಾಗಿ ಬರುತ್ತೆ. ಆತರ ಅಂದ್ರೆ ತುಂಬಾ ದೊಡ್ಡ ಸಿನಿಮಾ ಆತರ ಎಲ್ಲ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಒಳ್ಳೆ ಕತೆ, ಒಳ್ಳೆ ಸ್ಟ್ರಾಂಗ್ ಒಂದ್ ಕತೆ, ಒಳ್ಳೆ ಸಕ್ಕತ್ತಾಗಿ ಕಾಣಿಸ್ಬೇಕು ಅಂತೆಲ್ಲ ಇರುತ್ತಲ್ಲ ಸರ್, ನನಗೂ ಅದೇ ತರ ಇತ್ತು. ಸೊ ಆಗ ಯೋಚನೆ ಮಾಡ್ತಿದ್ದಾಗ ಯಾವ ತರ ಸಿನಿಮಾ ಬರ್ಬೇಕು, ಯಾವ ತರ ಸ್ಟೋರಿ ಸೀನ್ ಮಾಡ್ಬೇಕು ಅಂದಾಗ ಫಸ್ಟ್ ನಮ್ಗೆಲ್ಲ ಮೈಂಡ್ ಬರೋದೇ ಉಗ್ರಂ ಅಂತ ಒಂದ್ ಸಿನಿಮಾ. ಸರ್ ಉಗ್ರಂ ಎಂತ ಸಿನಿಮಾ ಅಂದ್ರೆ ಒಬ್ಬ ಆಕ್ಟರ್ಗೆ ಉಗ್ರಂ ಅಂತ ಒಂದ್ ಸಿನಿಮಾ ಲೈಫ್ ಅಲ್ಲಿ ಸಿಕ್ಕಿದ್ರೆ ಒನ್ಸ್ ಇನ್ ಎ ಲೈಫ್ ಟೈಮ್ ಸಿನಿಮಾ ತರ ನನ್ ಫೀಲಿಂಗು. ಲೈಫ್ ಅಲ್ಲಿ ಏನ್ ಸಾಧನೆ ಮಾಡಿದೆ ಅಂದ್ರೆ ಉಗ್ರಂನ ತೋರಿಸಿದ್ರೆ ಅದಕ್ಕಿಂತ ಸಾಧನೆ ಏನು ನೆಕ್ಸ್ಟ್ ಬೇಕಾದ್ರೆ ಮಾಡ್ಬೋದು ಇಲ್ಲ ಬಿಟ್ಬಿಡ್ಬೋದು. ಆ ತರದೊಂದು ಸಿನಿಮಾ ಉಗ್ರಂ. ಎಷ್ಟೋ ಜನ ಇನ್ಸ್ಪೈರ್ ಮಾಡಿದೆ, ನನ್ನನ್ನಂತೂ ತುಂಬಾ ಇನ್ಸ್ಪೈರ್ ಮಾಡಿದೆ ಸರ್. ಈ ನಮ್ ಇವೆಂಟ್ ಬಂದು ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನಮ್ಮ ಹೊಸೂರು ಕನ್ನಡ ಸಿನಿಮಾಗಳಂದ್ರೆ ಒಂದ್ ಸ್ವಲ್ಪ ನೆಗ್ಲೆಕ್ಟ್ ತರ ಆಗಿದೆ ಜನಕ್ಕೆ. ಅಂದ್ರೆ ಚೆನ್ನಾಗಿರೋ ಕಂಟೆಂಟ್ ಬರಲ್ವೇನೋ, ಚೆನ್ನಾಗಿ ಮಾಡಲ್ಲ ಅಂತ. ಅದ್ರಲ್ಲೂ ಹೊಸೂರು ಬಂದ್ರೆ ಚೆನ್ನಾಗ್ ಅಂದ್ರೆ ಹೆಂಗ್ ಮಾಡಿರ್ತಾರೋ ಏನೋ ಗೊತ್ತಿಲ್ಲ. ಆ ತರದೆಲ್ಲ ಒಂದು ಥಾಟ್ಸ್ ಇರುತ್ತೆ ಹೊಸಬರ ಬಗ್ಗೆ. ಸೊ ನಾನು ಅದಕ್ಕೆಲ್ಲ ಪ್ರಿಪೇರ್ ಆಗಿ ಆಕ್ಟಿಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಫೈಟ್ ಆಗಿರ್ಬೋದು, ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು, ಸೊ ಹಾರ್ಸ್ ರೈಡಿಂಗ್ ಆಗಿರ್ಬೋದು, ವೆಪನ್ ಟ್ರೈನಿಂಗ್ ಆಗಿರ್ಬೋದು, ಎಲ್ಲವನ್ನು ಕಲ್ಕೊಂಡು ಈ ಫಿಲಂ ಇಂಡಸ್ಟ್ರಿಗೆ ಬರ್ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಅದೇ ತರ ಕತೆ ಸಿಕ್ತು. ಸೊ ಇಷ್ಟೆಲ್ಲ ಟ್ರೈ ಮಾಡಿ ಒಳ್ಳೆ ಒಳ್ಳೆ ಅದ್ಭುತವಾದಂತ ಟೀಮ್ ನ ಸೆಟ್ ಮಾಡ್ಕೊಂಡು ಸಿನಿಮಾ ಮಾಡಿದ್ವಿ. ಕಷ್ಟಪಟ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಮೈನ್ ಆಗಿ. ಸೊ ಅಷ್ಟೆಲ್ಲ ಮಾಡಿದ್ರು ಕೂಡ ಪ್ರಮೋಷನ್ ಅನ್ನೋದು ಹೊಸಬರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಡಿಯನ್ಸ್ ಗೆ ಎಷ್ಟು ಜನ ಗೊತ್ತಿಲ್ಲ, ಸಿನಿಮಾ ಲವರ್ಸ್ಗೆ. ಬಟ್ ಹೊಸ ಸಿನಿಮಾಗಳು ಮಾಡೋರ್ಗೆ, ಹಾಗೆ ಹೊಸ ಸಿನಿಮಾಗಳಿಂದ ರಿಲೀಸ್ ಮಾಡೋರ್ಗೆ, ಹೊಸ ಆಕ್ಟರ್ಸ್ಗೆ ಅದ್ರ ಕಷ್ಟ ಏನು ಅಂತ ಗೊತ್ತು. ಪ್ರಮೋಷನ್ ನಾವು ಒಳ್ಳೆ ಪ್ರಾಡಕ್ಟ್ ನ ರೆಡಿ ಮಾಡಿರ್ತೀವಿ. ನೀವು ಟೀಸರ್, ಟ್ರೈಲರ್ ಮತ್ತೆ ಸಾಂಗ್ಸ್ ಎಲ್ಲ ನೋಡಿದಂಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ, ಅದ್ಭುತವಾದ ರೆಸ್ಪಾನ್ಸ್. ಬಟ್ ಅದನ್ನ ತುಂಬಾ ಜನಕ್ಕೆ ರೀಚ್ ಮಾಡ್ಬೇಕು, ಹಾಗೆ ನಮ್ಗೊಂದು ಸಕ್ಸಸ್ ಅನ್ನೋದೊಂದು ಇರುತ್ತಲ್ವಾ, ರೀಚ್ ಮಾಡಿಸೋದು ತುಂಬಾ ಕಷ್ಟ ಇದೆ. ಅಂತ ಸಿಚುವೇಶನ್ ಅಲ್ಲಿ ನಾವು ಶ್ರೀಮುರಳಿ ಸರ್ಗೆ ಒಂದ್ಸಲ ಕೇಳಿದ್ವಿ, ಯಾವ್ದಾದ್ರು ಒಂದು ಇವೆಂಟ್ ಬಂದು ದಯವಿಟ್ಟು ಸಹಾಯ ಮಾಡ್ಕೊಡ್ಬೇಕು ಸರ್, ಇಟ್ ವಿಲ್ ಹೆಲ್ಪ್ ಅಸ್ ಎ ಲಾಟ್ ಅಂತ. ಸರ್ ಇಮ್ಮಿಡಿಯೇಟ್ ಆಗಿ ರೆಸ್ಪಾಂಡ್ ಮಾಡಿ. ನನಗೆ ಸರ್ ಬಗ್ಗೆ ಇದ್ದಿದ್ದು ಸ್ಟಾರ್ ವ್ಯಾಲ್ಯೂ ಚಿಕ್ಕ ವಯಸ್ಸಿಂದ ತುಂಬಾನೇ ಜಾಸ್ತಿ ಇತ್ತು, ಅದ್ ಹೇಳಕ್ಕೆ ಆಗಲ್ಲ. ಬಟ್ ಇಮಿಡಿಯೇಟ್ ಆಗಿ ವಾಟ್ಸ್ಆಪ್ ಅಲ್ಲಿ ಒಂದು ರಿಪ್ಲೈ ಮಾಡಿದ್ರು, ಶೂಟಿಂಗ್ ಅಲ್ಲಿ ಇದೀನಿ, ನೆಕ್ಸ್ಟ್ ಯಾವ್ದಾದ್ರು 100% ಬಂದೇ ಬರ್ತೀನಮ್ಮ ಅಂತ ಹೇಳಿದ್ರು. ಅದೇ ರೀತಿ ಟ್ರೈಲರ್ ಲಾಂಚ್ ಗೆ ಬಂದ್ರು. ಆ ವರ್ಡ್ಸ್ ಅಲ್ಲಿ ನಾನು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ ಸರ್, ಅಷ್ಟು ಖುಷಿ ಆಗ್ತಾ ಇದೆ. ಹೊಸಬರಿಗೆ ಯಾವಾಗ್ಲೂ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಸರ್. ನಮ್ದೇ ಸಿನಿಮಾ ಅಂತಲ್ಲ, ಎಲ್ಲಾ ಸಿನಿಮಾಗಳಿಗೂ ಸಪೋರ್ಟ್ ಮಾಡಿದ್ದಾರೆ. ನನಗೆ ಶ್ರೀಮುರಳಿ ಸರ್ಗೆ ಇದೇ ಫಸ್ಟ್ ಟೈಮ್ ನಾನು ಇಲ್ಲಿ ಮೀಟ್ ಮಾಡ್ತಾ ಇರೋದು. ನಿಮ್ಮೆಲ್ಲರಿಗೂ ಹೇಳ್ತಾ ಇದ್ದೀನಿ, ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋ ಸರ್ನ ಇನ್ವೈಟ್ ಮಾಡಕ್ ಕೂಡ ಫೋನ್ ಅಲ್ಲಿ ನಮ್ ಡೈರೆಕ್ಟರ್ ಸರ್, ಮ್ಯೂಸಿಕ್ ಡೈರೆಕ್ಟರ್ ಯಾರ್ಯಾರು ಪರಿಚಯ ಇದ್ದಾರೆ ಎಲ್ಲರೂ ಹೇಳಿದ್ರು. ಟೀಸರ್ ಮತ್ತೆ ಸಾಂಗ್ಸ್ ಎಲ್ಲ ನೋಡಿ ಇಲ್ಲ ಒಳ್ಳೆ ಸಿನಿಮಾಗೆ ಸಪೋರ್ಟ್ ಮಾಡ್ಬೇಕು ಅಂತ ಹೇಳಿ ಸರ್ ಒಂದು ಸಪೋರ್ಟ್ ಮಾಡ್ಬೇಕು, ಹೊಸಬರು ಚೆನ್ನಾಗಿ ಆಗ್ಬೇಕು ಅಂತ ಹೇಳಿ ಇಲ್ಲಿವರೆಗೂ ಬಂದಿದ್ದಾರೆ. ನಮ್ಗೆ ಅದು ಎಷ್ಟು ಖುಷಿ ಆಗ್ತಾ ಇದೆ, ಎಷ್ಟು ಇಂಪಾರ್ಟೆಂಟ್ ಅಂತ ನಾನು ನಿಜವಾಗ್ಲೂ ಅದು ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ, ನೀವೇ ಅರ್ಥ ಮಾಡ್ಕೊಳ್ಳಿ. ಸೊ ನಮ್ ಟೀಮು ಮತ್ತೆ ಡೈರೆಕ್ಟರ್ ಸರ್ಗೆ ಮತ್ತೆ ಎಲ್ಲ ಆಕ್ಟರ್ಸ್ ಅಚ್ಯುತ್ ಸರ್, ಅವಿನಾಶ್ ಸರ್, ಇಂಥ ಸೀನಿಯರ್ಸ್ ಜೊತೆ ಆಕ್ಟ್ ಮಾಡಿದಕ್ಕೆ ತುಂಬಾ ಖುಷಿಯಾಗಿದೆ. ಮತ್ತೆ ಕಾರ್ತಿಕ್ ಮಹೇಶ್ ಸರ್, ಬಾಲು ನಾಗೇಂದ್ರ ಸರ್, ಎಲ್ಲರೂ ಅಷ್ಟೇ, ಅವಿನಾಶ್ ಬಿಡಪ್ಪ ಸರ್. ಥ್ಯಾಂಕ್ ಯು ಶ್ರೀ ಮುರಳಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಮುರಳಿ ಸರ್ ಅವರು ಕಾರ್ಯಕ್ರಮದಿಂದ ಹೊರಟಿದ್ದಾರೆ ಅಷ್ಟೇ, ಬಟ್ ಆಲ್ಫಾ ರೋರಿಂಗ್ ಕಂಟಿನ್ಯೂ ಆಗುತ್ತೆ. ಹೇಮಂತ್ ಅವರೇ ಪ್ಲೀಸ್ ಕಂಟಿನ್ಯೂ ಮಾಡಿ. ಎಲ್ಲರೂ ಕಾಯ್ತಾ ಇದಾರೆ, ಎಲ್ಲರೂ ಕೇಳ್ತಿದ್ದಾರೆ, ಮಾತಾಡಿ. ಸೊ ನೀವು ಟೀಸರ್ ನೋಡಿದ್ರಿ, ಸಾಂಗ್ಸ್ ನೋಡಿದ್ರಿ, ತುಂಬಾ ರೆಸ್ಪಾನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು. ಈ ಟ್ರೈಲರ್ ನೋಡಿದ್ರಿ, ಟ್ರೈಲರ್ ನಿಮ್ಗೆಲ್ಲರಿಗೂ ತುಂಬಾ ಇಷ್ಟ ಆಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಈ ಡ್ಯಾನ್ಸ್ ಎಲ್ಲ ಇಷ್ಟೊಂದು ಚೆನ್ನಾಗಿ ಮಾಡ್ತಾ ಇರೋದ್ರೆ ಭೂಷಣ್ ಮಾಸ್ಟರ್ ಅದಕ್ಕೆ ಕಾರಣ. ನನಗೆ ಡ್ಯಾನ್ಸ್ ಅಷ್ಟೊಂದು ಸರ್, ನಾನು ಫೈಟ್ ಅದೆಲ್ಲ ಆದ್ರೆ ಈಸಿಯಾಗಿ ಮಾಡ್ಬಿಡ್ತೀನಿ, ಡ್ಯಾನ್ಸ್ ಆದ್ರೆ ಅಷ್ಟೊಂದು ನಮ್ಗೆ ಗೊತ್ತಿಲ್ಲ. ಬಟ್ ಡ್ಯಾನ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ಬೇಕು ಸರ್, ಎಲ್ಲರಲ್ಲೂ ಚೆನ್ನಾಗಿ ಮಾಡ್ತೀನಿ. ಸೊ ಡ್ಯಾನ್ಸ್ ಅಲ್ಲೂ ಸಖತ್ತಾಗಿ ಇರ್ಬೇಕು, ಹಂಗ್ ಮಾಡಿದ್ರೆ ಮಾತ್ರ ಮಾಡ್ತೀನಿ. ಅದು ಕಲ್ಸಕ್ ನಾವು ರೆಡಿ ಇದೀವಿ, ನೀವು ಕಲಿಯಕ್ ರೆಡಿ ಇದ್ರೆ ಓಕೆ ಅಂದ್ರು. ಸೊ ಆಗ ರಮ್ಯಾ ಮೇಡಮ್ ತುಂಬಾ ಚೆನ್ನಾಗಿ ನಮ್ಗೆ ಟ್ರೈನಿಂಗ್ ಕೊಟ್ರು. ಆಮೇಲೆ ಸರ್ ಒಳ್ಳೆ ಕಂಪೋಸ್ ಮಾಡಿ ಇದು ಸ್ಕ್ರೀನ್ ಮೇಲೆ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾರೆ, ತುಂಬಾ ಖುಷಿ ಆಗ್ತದೆ. ಆ ಕ್ರೆಡಿಟ್ಸ್ ಎಲ್ಲ ಭೂಷಣ್ ಮಾಸ್ಟರ್ಗೆ. ಮತ್ತೆ ನಮ್ಮ ಡೈರೆಕ್ಟ್ರು
ಕ್ಯಾಪ್ಟನ್ ಆಫ್ ದ ಶಿಪ್ ಈ ಸಿನಿಮಾನ ಇಷ್ಟು ಚೆನ್ನಾಗಿ ಅವ್ರು ನೋಡಿನೇ ಬೇರೆಯವರು ಅವ್ರಿರೋ ಫೋರ್ಸ್ಗೆ ಬೇರೆಯವರು ಅದೇ ಫೋರ್ಸ್ ಅಲ್ಲಿ ಕೆಲಸ ಮಾಡೋ ತರ ಡೈರೆಕ್ಟ್ರು ನಮ್ ವಿಜಯ್ ಸರ್. ಸೊ ಹಾಗೆ ಅಮರ್ ಸರ್ ಆರ್ಟ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಎಲ್ಲಿ ನೋಡೋ ಅವರು ನಿದ್ದೆ ಊಟ ಎಲ್ಲ ಬಿಟ್ಟು ಈ ಸಿನಿಮಾ ಕೆಲಸ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಮ್ ಹೀರೋಯಿನ್ಸ್ ಆಯನ್ ಅವರು ಇದು ಅವ್ರ 3ನೇ ಮೂವಿ, ಬಟ್ ಆದ್ರೂ ಈ ತರ ಒಂದು ಟಾಪ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿಲ್ಲ. ತುಂಬಾ ಚೆನ್ನಾಗಿ ಕಾಣಿಸಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಪಾತ್ರನ ಡಿಫ್ರೆಂಟ್ ಆಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು ಅಂತ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ವೆರಿ ಬೆಸ್ಟ್. ತುಂಬಾ ಚೆನ್ನಾಗಿ ಬಂದಿದೆ. ಮತ್ತೆ ಗೋಪಿಕಾ ಸುರೇಶ್ ಅವರು, ಅವ್ರಿಗೆ ಕನ್ನಡ ಬರಲ್ಲ ಅಂದ್ರು ಈ ಸಿನಿಮಾಗೋಸ್ಕರ ಕನ್ನಡ ಕಲಿತು ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಕಾಣಿಸಿದ್ದಾರೆ. ಇಟ್ ವಾಸ್ ಗ್ರೇಟ್ ವರ್ಕಿಂಗ್ ವಿತ್ ಯು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಮ್ಮ ತಂಗಿ ಪಾರ್ಟ್ ಮಾಡಿದ್ದಾರೆ, ಅವರು ಬಂದಿದ್ದಾರೆ. ಅವರು ಅಷ್ಟೇ, ಅವರು ಎಲ್ಲರಿಗಿಂತ ಸೀನಿಯರ್, ಮೋಸ್ಟ್ಲಿ ಒಂದು 50 to 100 ಮೂವೀಸ್ ಅಲ್ಲಿ ಮಾಡಿದ್ದಾರೆ ಅನ್ಸುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮೂವಿ ಬಗ್ಗೆ ಹೇಳೋದಾದ್ರೆ ಟ್ರೈಲರ್ ನೋಡಿದೀರಾ, ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇದೇ ತರ February 20ಗೆ ಥಿಯೇಟರ್ಸ್ಗೆ ಬಂದು ಸಿನಿಮಾ ನೋಡಿ. ಯಾಕಂದ್ರೆ ಇದು ಥಿಯೇಟರ್ ಅಂತಾನೆ ಮಾಡಿರೋ ಸಿನಿಮಾ. ಆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅದೆಲ್ಲರೂ ಅಷ್ಟೇ ಥಿಯೇಟರ್ ಅಲ್ಲೇ ನೋಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲಾ ಜನಕ್ಕೂ. ಥ್ಯಾಂಕ್ ಯು ಸೋ ಮಚ್. ಹೇಮಂತ್ ಅವರೇ, ನಮ್ಮ ಕನ್ನಡಿಗರು ಯಾವಾಗೆಲ್ಲ ಕಲಾವಿದರು ಒಳ್ಳೆ ಪ್ರಯತ್ನ ತುಂಬಾ ಶ್ರದ್ಧೆಯಿಂದ ಒಳ್ಳೆ ಮನಸ್ಸಿಂದ ಮಾಡ್ತಾರಲ್ಲ, ಅವಾಗೆಲ್ಲ ನಮ್ಮ ಕನ್ನಡಿಗರು ನಮ್ಮ ಮಾಧ್ಯಮದವರು ಅವ್ರ ಕೈ ಹಿಡಿದಿದ್ದಾರೆ. ಸೊ ನಿಮ್ಮ ಇಡೀ ತಂಡ, ನೀವು ನಿಮ್ಮ ತಂದೆಯವರು ನಿರ್ಮಾಣ ಆಗಿರ್ಬೋದು, ನಮ್ಮ ಇಡೀ ತಂಡ ಬಹಳ ಶ್ರದ್ಧೆಯಿಂದ ಬಹಳ ಪ್ರೀತಿಯಿಂದ, ನಾವು ಕಷ್ಟ ಅಂತ ಹೇಳಲ್ಲ, ತುಂಬಾ ಇಷ್ಟಪಟ್ಟು ಈ ಸಿನಿಮಾವನ್ನು ಮಾಡಿದಾರ. ಖಂಡಿತವಾಗ್ಲೂ ಎಲ್ಲರೂ ನಿಮ್ ಕೈ ಹಿಡಿತಾರೆ. ಆಲ್ಫಾ ಚಿತ್ರ ಈ ವರ್ಷ ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡ್ಲಿ ಅಂತ ನಾವು ಆಶಿಸ್ತೀವಿ. ಆಲ್ ದ ವೆರಿ ಬೆಸ್ಟ್. ಅಂಡ್ ಮುರಳಿ ಸರ್ ಹೇಳ್ದಂಗೆ ವೆಲ್ಕಮ್ ಟು ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಮ್ಮ ಪ್ರೀ ರಿಲೀಸ್ ಇವೆಂಟ್ ನಿಮ್ಮನ್ನಿಂದ ಇಲ್ಲ ಅಂದ್ರೆ ಮಜಾ ಇರಲ್ಲ ಅಂತ ಹೇಳಿ ನಾವು ಅವಾಗ್ಲಿಂದ ಎಲ್ಲಾ ಇವೆಂಟ್ಗೂ ಅನ್ಕೊಂಡಿದ್ದೀವಿ. ಅನುಶ್ರೀ ಮೇಡಮ್ ಪ್ರೀ ರಿಲೀಸ್ ಇವೆಂಟ್ ಇರಲೇಬೇಕು ಅಂತ. ನೀವು ಬಂದಿರೋದು ತುಂಬಾ ಖುಷಿ ಆಗಿದೆ ಮೇಡಮ್. ಥ್ಯಾಂಕ್ ಯು ಸರ್. ಈ ವರ್ಷ ನಮ್ಮ ಮನೆ ಈ ತಿಂಗಳ ಮನೆ ಕೂಡು ನಿಮ್ಮಿಂದ ಆಗಿರೋದು ನನಗೆ ಬಹಳ ಖುಷಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಹೇಮಂತ್. ಆಲ್ ದ ವೆರಿ ಬೆಸ್ಟ್. ನಮ್ಮ ಹೊಸ ನಾಯಕ ನಟ ಹೇಮಂತ್ ಅವರಿಗೆ ಮರಳಿನ ದೊಡ್ಡ ಚಪ್ಪಾಳೆ ಪ್ಲೀಸ್. ಎಲ್ಲ ಹುಡುಗಿಯರ ಟಿವಿಲಿ ನಿಮ್ ಫೋಟೋ ಬರೋ ತರ ಆಗ್ಲಿ ಅಂತ ಆಶಿಸ್ತೀವಿ. ಹೇಮಂತ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸೊ ಮುರಳಿ ಸರ್ ಹೇಳಿದಾಗೆ ಒಬ್ಬ ಹೀರೋ ಅಲ್ಲಿ ಏನೇನ್ ಕ್ವಾಲಿಟೀಸ್ ಇರಬೇಕು ಆ ಎಲ್ಲಾ ಕ್ವಾಲಿಟೀಸ್ ಪಡ್ಕೊಂಡು ಒಂದು ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ ಹೇಮಂತ್ ಅವರು. ಸೊ ಚಿತ್ರದಲ್ಲಿ ಇಬ್ರು ನಾಯಕ ನಟಿಯರಿದ್ದಾರೆ, ಒಬ್ರು ಆಯನ ಹಾಗೂ ಇನ್ನೊಬ್ರು ಗೋಪಿಕಾ. ಆಯನ ಅವ್ರ ಜೊತೆ ನಾವು ಮಾತಾಡಿದ್ವಿ. ಈಗ ಇಟ್ಸ್ ಟೈಮ್ ಟು ಸ್ಪೀಕ್ ಟು ಗೋಪಿಕಾ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಗೋಪಿಕಾ ಅವರನ್ನ ಬರಮಾಡಿಕೊಳ್ಳೋಣ ವೇದಿಕೆ ಮೇಲೆ. ನಮಸ್ಕಾರ ಗೋಪಿಕಾ, ಹೇಗಿದ್ದೀರಾ? ಇಷ್ಟು ಕನ್ನಡ ಬಂದ್ರೆ ಸಾಕಲ್ಲ. ಹಾ, ಏನ್ ಹೇಳ್ತೀರಾ? ಹತ್ರ ಇಟ್ಕೊಳ್ಳಿ ಮೈಕು. ನಾನು ಒಂದು ಸಾಲ ನಾನು ಸ್ವಲ್ಪ ಕನ್ನಡ ಮಾತಾಡ್ತೀನಿ. It's 1 year journey. I'm saying the same thing now. I think I'll give you this mic. Hi, ನಮಸ್ಕಾರ, ಗುಡ್ ಈವ್ನಿಂಗ್ ಎವ್ರಿವನ್. ನೀವು ಈ ತರ ಸೀರೆ ಉಟ್ಕೊಂಡು ಆ ಸೀರೆ ಈ ರೀತಿ ಹಾರ್ತಾ ಕೂದು ಹಾರ್ತಾ ಇದ್ರೆ ನಮ್ಮ ಹುಡುಗರೆಲ್ಲ ಸೀರೆಲಿ ಹುಡುಗಿರ ನೋಡಲೇ ಬಾರದು ನಿಲ್ಲೆಲ್ಲ ಟೆಂಪರೇಚರು ಅಂತಿದ್ರೆ. ಎನಿವೇಸ್ ಇಟ್ಸ್ ಅ ಕನ್ನಡ ಸಾಂಗ್, ಇಟ್ಸ್ ವೆರಿ ಫೇಮಸ್. എനിക്ക് മലയാളം അറിയില്ല, എനിക്ക് കന്നഡ കന്നഡ അറിയില്ല. So you choose your language, basically choose love language. What do you have to say about Alpha? Alpha is a film ತುಂಬಾ it's made with a lot of love, and Nankoskara, it's my debut. It's my first time in a movie, and I'm so privileged. On Kannada industry, I've been welcomed so well as well. ನಾನಿದು ಒಂದು ಕಾರ್ಯ ಹೇಳಕ್ಕೆ ಇಷ್ಟಪಡ್ತೀನಿ, and I said this in every stage. ನಾನು చాలా ನರ್ವಸ್ ಇತ್ತು ಆಕ್ಚುಲಿ. In case I make any mistakes, please forgive me. ಕನ್ನಡದಲ್ಲಿ ಏನಾದರೂ ತಪ್ಪು ಹೇಳಿದ್ರೆ ನೀವು ಇಷ್ಟೆಲ್ಲ ಮಾತಾಡಿದ್ರೆ ಮಿಸ್ಟೇಕ್ಸ್ ಎಲ್ಲ ಇನ್ನೂ ಮಾಡಿ ಅಂತ ಹೇಳ್ತಾರೆ. ಅಂಕಲ್ ಬೈ ಕ್ಲೋಸ್. But then actually one thing is not debut. I was nervous because of that. Adadmele Kannada ali debut. I was nervous, even more nervous because I didn't want to disappoint anyone. But I'm so privileged. Even Vedike, what Alpha has given me for the last 1 year. Now the journey start market almost 1 year agide, and I couldn't have asked like a better debut than this. So thank you Vijay sir firstly. I think sir
saw something in me that I only didn't see, to be honest. So thank you so much. I think nange if I have the confidence to go do better movies, if I have the that trust there to take up better roles, it's only because sir has motivated me so much. And sir, a space nange kottide to express in whatever small part I got. Akansha Lila, but Akansha. So thank you so much to the whole team of Alpha. Adadmele to all the senior artists, as a debutant, it's such a big privilege. Now nodidre cinema alli, to work with all those artists. So I'm short of words. I'm a little nervous. So please forgive me. Thank you so much. ನಮಗೆ ಕೇರಳದಿಂದ ಯಾವಾಗೆಲ್ಲ ಹೀರೋಯಿನ್ಸ್ ಬಂದಿದ್ದಾರೆ, ಬೀಟ್ ಮೀರಾ ಜಾಸ್ಮಿನ್ ಅವರ ಪಾರ್ವತಿ ಅವರಾಗಿರ್ಬೋದು ಅಥವಾ ಭಾವನಾ ಅವರಾಗಿರ್ಬೋದು, ಅವರು ಎಲ್ಲರೂ ಮಾಡಿದಂತಹ ಸಿನಿಮಾಗಳು ಕನ್ನಡದಲ್ಲಿ ಸೂಪರ್ ಹಿಟ್. ಸೊ ನಿಮಗೆ ಇದು ಫಸ್ಟ್ ಸಿನಿಮಾ ಅಂತ ಹೇಳ್ತಿದ್ರ. ಐ ಆಮ್ ಶೋರ್ ಎಲ್ಲ ಕನ್ನಡಿಗರು ನಿಮ್ಮನ್ನ ವಿತ್ ಅ ವಾರ್ಮ್ ಹಾರ್ಟ್ ಎಲ್ಲರೂ ಆಲ್ರೆಡಿ ವೆಲ್ಕಮ್ ಮಾಡಿದ್ದಾರೆ, ಹಾಡುಗಳು ವಿತ್ ಸಾಂಗ್ಸ್, ಬಟ್ ಸಿನಿಮಾ ಮೂಲಕ ಖಂಡಿತವಾಗ್ಲೂ ವೆಲ್ಕಮ್ ಮಾಡ್ತಾರೆ. ಸೊ ನಿಮ್ಮ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ. Thank you so much. ಮತ್ತೆ ಎಲ್ಲ ಬೆಂಗಳೂರು we were doing promotions, ಕರ್ನಾಟಕ ಫುಲ್ ಆಗಿ ನಾವು ಟ್ರಾವೆಲ್ ಮಾಡ್ತಾ ಇದ್ದು. ಆ ಟೈಮಲ್ಲಿ ಆಕ್ಚುಲಿ ನಾನು ಕೇರಳದಿಂದನೂ ಇಷ್ಟು ನನಗೆ ಪ್ರೀತಿ ಸಿಗಿಲ್ಲ. ಇಟ್ ವಾಸ್ ಸೋ ನೈಸ್ ಟು ಸಿ ಇಷ್ಟೊಂದು ಸ್ಟೂಡೆಂಟ್ಸ್, ಎವ್ರಿವನ್, the love that they were showing for Mood Janaku, it was very, very nice. So thank you so much. My heartiest love to all of those people, Karnataka Janaku. So thank you. ಥ್ಯಾಂಕ್ ಯು ಗೋಪಿಕಾ, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಮತ್ತೊಮ್ಮೆ ಮಗದೊಮ್ಮೆ ಬೆಸ್ಟ್ ವಿಶಸ್. ಇನ್ನೂ ಸಿನಿಮಾಗಳು ಮಾಡಿ ನೆಕ್ಸ್ಟ್ ಸ್ಟೇಜ್ ಅಲ್ಲಿ ಐ ಆಮ್ ಶೋರ್ ನೀವು ಇದಕ್ಕಿಂತ ಸೂಪರ್ ಆಗಿ ಕನ್ನಡ ಮಾತಾಡ್ತೀರಾ. Thank you. ಥ್ಯಾಂಕ್ ಯು ಗೋಪಿಕಾ. ಒಳ್ಳೆ ಚಪ್ಪಾಳೆ ಗೋಪಿಕಾ ಅವರಿಗೆ ಪ್ಲೀಸ್. ನಿಜವಾಗ್ಲೂ ಆ ಪ್ರಯತ್ನವನ್ನ ಮೆಚ್ಚಬೇಕು. ಬಿಕಾಸ್ ಅವ್ರು ಅಲ್ಲಿಂದ ಬಂದಿದ್ರು ಕೂಡ ನಮ್ ಜೊತೆ ಮಾತಾಡೋದಕ್ಕೆ ಒಂದಷ್ಟು ಕನ್ನಡ ಕಲಿತು ಮಾತಾಡ್ತಿದಾರಲ್ಲ, ಸೊ ಆ ಪ್ರಯತ್ನಕ್ಕೆ ಒಂದು ದೊಡ್ಡ ಚಪ್ಪಾಳೆ. ಈಗ ಅದೇ ಚಪ್ಪಾಳೆಗಳ ಮೂಲಕ ಇಲ್ಲಿ ವೇದಿಕೆಯಲ್ಲಿ ಮಾತಾಡಿದಂತ ಪ್ರತಿಯೊಬ್ಬ ಟೆಕ್ನಿಷಿಯನ್ ಕಲಾವಿದ ಹೇಳಿದಂತ ಒಂದು ಹೆಸರಂದ್ರೆ ದಟ್ ಇಸ್ ಕಾರ್ತಿಕ್ ಮಹೇಶ್. ಸೊ ಎಲ್ಲರ ಎಕ್ಸ್ಪೆಕ್ಟೇಷನ್ಸ್ ಈ ಸಿನಿಮಾದಲ್ಲಿ ಕಾರ್ತಿಕ್ ಅವರ ಮೇಲೆ ಸಿಕ್ಕಾಪಟ್ಟೆ ಇದೆ. ಸೊ ಕಾರ್ತಿಕ್ ಅವರ ಎಕ್ಸ್ಪೆಕ್ಟೇಷನ್ ಈ ಸಿನಿಮಾದಿಂದ ಏನಿದೆ ಅಂತ ನೋಡುವಂತ ಸಮಯ. ಸೊ ಲೆಟ್ಸ್ ವೆಲ್ಕಮ್ ದ ಮೋಸ್ಟ್ ಟಾಪ್ ಆಕ್ಟರ್ ಕಾರ್ತಿಕ್ ಮಹೇಶ್ ಅವರನ್ನ ಪ್ಲೀಸ್. ಕಾರ್ತಿಕ್ ಅವರೇ, ಬಿಗ್ ಬಾಸ್ ಗೆದ್ದ ನಂತರ ಒಂದು ದೊಡ್ಡ ಜವಾಬ್ದಾರಿ, ಹೇಗೆ ಇದನ್ನು ಮುಂದುವರಿಸ್ಕೊಂಡು ಹೋಗ್ತೀರಾ ಅಂತ ಹೇಳ್ಬಿಟ್ಟು, ಬಟ್ ಆ ಜವಾಬ್ದಾರಿನ ಎಷ್ಟು ಅದ್ಭುತವಾಗಿ ನೀವು ವಹಿಸ್ಕೊಂಡು ಹೋಗ್ತಿದ್ದೀರಾ. ನಾನಾಗ್ಲೇ ಹೇಳಿದ ಹಾಗೆ ಕ್ಯಾರೆಕ್ಟರ್ ಪಾಸಿಟಿವ್ ನೆಗೆಟಿವ್ ಅದೆಲ್ಲ ಸೆಕೆಂಡ್ರಿ, ಅವರೊಬ್ರು ಪೂರ್ಣ ಪ್ರಮಾಣದ ನಟನಾಗಿ ಕಲಾವಿದನಾಗಿ ಮಿಂಚ್ತಾ ಇದ್ದಾರೆ. ಸೊ ಮೊದಲನೇದಾಗಿ ನಿಮ್ಮ ಮಾತು ಪ್ಲೀಸ್. ಥ್ಯಾಂಕ್ ಯು ಮೇಡಮ್. ತುಂಬಾ ಖುಷಿ ಆಗ್ತದೆ ನಿಮ್ಮ ಜೊತೆ ವೇದಿಕೆ ಶೇರ್ ಮಾಡ್ತಾರೆ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಎಲ್ಲ ಮೀಡಿಯಾ ಬಾಂಧವರಿಗೆ, ಇಲ್ಲಿ ಬಂದಿರೋ ಎಲ್ಲ ಜನರಿಗೆ, ಸಿನಿಮಾದ ಅಭಿಮಾನಿಗಳಿಗೆ ಮತ್ತೆ ನಮ್ಮ ಸಿನಿಮಾದ ಟೆಕ್ನಿಷಿಯನ್ಸ್ಗೆ. ಎಸ್ ಮೇಡಮ್, ನನಗೆ ಬಿಗ್ ಬಾಸ್ ಆದ್ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಜನ. ಅನುಶ್ರೀ ಅಂತ ಹೇಳಿ 20 ವರ್ಷ ಆಂಕರಿಂಗ್ ಆಗಿದೆ, ನನಗೆ 70 ವರ್ಷ ಆಗಿಲ್ಲ. ಬಟ್ ಆದ್ರೂ ಇರ್ಲಿ ಅನುಶ್ರೀ ಮೇಡಮ್. ಸೊ ಅಂದ್ರೆ ಬಿಗ್ ಬಾಸ್ ಆದ್ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ. ಅಂದ್ರೆ ನನ್ನ ನಂಬಿ ಇವ್ನು ಏನೋ ಒಂದು ಮಾಡ್ತಾನೆ ಅಂತ. ಸೊ ಅದ್ರ ತಕ್ಕ ಹಾಗೆ ಜನಗಳು ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಉಳಿಸ್ಕೋಬೇಕಂದ್ರೆ ಆಕ್ಚುಲಿ ಬಿಗ್ ಬಾಸ್ ಅಲ್ಲಿ ಇದ್ದಾಗ್ಲೂ ನಾನು ಏನ್ ಮಾಡ್ತೀನಿ ಅಂತಾನೆ ನೋಡಿನೇ ಇಷ್ಟಪಟ್ಟು ಆಕ್ಟ್ ಮಾಡ್ತೇನೆ ಪರವಾಗಿಲ್ಲ, ಡ್ಯಾನ್ಸ್ ಮಾಡ್ತೇನೆ ಪರವಾಗಿಲ್ಲ ಅಂತೆಲ್ಲ, ಓಕೆ ಪರ್ಸನಾಲಿಟಿ ಚೆನ್ನಾಗಿದೆ ಅಂತ ವೋಟ್ ಮಾಡಿದ್ರು. ಅದೆಲ್ಲ ಆ ನಂಬಿಕೆನ ಹೊರಗಡೆ ಬಂದ್ಮೇಲೆ ಉಳಿಸ್ಕೋಬೇಕಂತಂದ್ರೆ ಒಳ್ಳೆ ಪಾತ್ರಗಳು, ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ನಾನು ಯಾವಾಗ್ಲೂ ನಂಬಿದ್ದೆ. ಸೊ ಹಾಗಾಗಿ ಅಫ್ಕೋರ್ಸ್ ಒಂದು ಸಿನಿಮಾದಲ್ಲಿ ರಾಮರಸ ಅಂತ ಒಂದು ಸಿನಿಮಾ ಗಿರಿ ಸರ್ ಹೇಳ್ದಾಗೆ ಅದ್ರಲ್ಲಿ ಹೀರೋ ಆಗಿ ಮಾಡ್ತದೆ, ಮತ್ತೆ ರಿಚಿ ರಿಚ್ ಅಂತ ನಡೀತದೆ, ಮತ್ತೆ ಇನ್ನೊಂದು 2 ಸಿನಿಮಾ ಅದ್ರ ಬಗ್ಗೆ ನಡೀತಾ ಇದೆ. ಬಟ್ ಆಲ್ಫಾ ಯಾಕೆ 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 ಅಂತ ನಾನು ಫಸ್ಟ್ ಆಕ್ಚುಲಿ ಡೈರೆಕ್ಟರ್ ಸರ್ ನನಗೆ ಫೋನ್ ಮಾಡಿದಾಗ್ಲೂ ಓಕೆ ಹೌದಾ, ಬಟ್ ನನ್ನ ಯೋಚನೆ ಬಂದಿದ್ದು ಸರ್ ಹೊಯ್ಸಳ ಸಿನಿಮಾದಲ್ಲಿ ಅವರು ಎಲ್ಲಾ ಪಾತ್ರವನ್ನು ಅವ್ರು ಟ್ರೀಟ್ ಮಾಡಿದಂತ ರೀತಿ, ಓಕೆ ಒಂದ್ಸಲಿ ಕೇಳಿ ನೋಡೋಣ ಹೇಗಿರ್ಬೋದು ಅಂತ ಯೋಚನೆ ಮಾಡಿ ನಾನು ಹೋಗಿದ್ದು. ಬಟ್ ಕೇಳಿದಾಗ
ಐ ಟುಕ್ ಸಮ್ ಟೈಮ್, ಸರ್ ಮಾಡೋಣ ಇದು ಆಯ್ತು, ಒಂದು ಸ್ವಲ್ಪ ಟೈಮ್ ತಗೋತೀನಿ ಅಂತ. ತುಂಬಾನೇ ಕಾಡಿದಂತ ಪಾತ್ರ, ತುಂಬಾನೇ ಕಾಡಿದ್ದು. ಜನಗಳು ನೋಡಿದಾಗ್ಲೂ ನಾನು ಐ ಆಮ್ ಶೋರ್ 100% ಶೋರ್ ನನ್ನ ಪಾತ್ರದಷ್ಟು ಪೋರ್ಷನ್ ನಾನು ನೋಡಿದ್ದೀನಿ ಡಬ್ಬಿಂಗ್ ಮಾಡುವಾಗ. ತುಂಬಾನೇ ಇಷ್ಟ ಆಯ್ತು. ಪೂರ್ತಿ ಸಿನಿಮಾ ನಂಗೆ ನೋಡೋಕೆ ಅವಕಾಶ ಕೊಟ್ಟರೆ ನಾನು 100% ಇವಾಗಲೂ ಕೂತ್ಕೊಂಡು ನೋಡ್ತೀನಿ. ಡೆಫಿನೆಟ್ಲಿ ಜನಗಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಅಂತ ನಾನು ನಂಬ್ತೀನಿ. ಯಾಕಂತಂದ್ರೆ ಈ ಸಿನಿಮಾ ಹೊಸಬರ ಸಿನಿಮಾ ಅಂತ ಹೇಳೋದಕ್ಕಿಂತ ಹೇಮಂತ್ ಅವ್ರ ಬಗ್ಗೆ ನಿಮ್ಮ ಬಗ್ಗೆ ಹೇಳ್ತೀನಿ. ತುಂಬಾನೇ ಎಫರ್ಟ್ಸ್ ಇದೆ, ತುಂಬಾ ಎಕ್ಸ್ಪೀರಿಯನ್ಸ್ ಇರೋ ಆರ್ಟಿಸ್ಟ್ ಟೆಕ್ನಿಷಿಯನ್ಸ್ ಎಲ್ಲರೂ ಕೂಡಿಸ್ಕೊಂಡು ಮಾಡಿರುವಂತ ಸಿನಿಮಾ. ನನಗೆ ಪರ್ಸ್ನಲಿ ನೋಡಿದಾಗ್ಲೂ ಡಬ್ಬಿಂಗ್ ಮಾಡುವಾಗ್ಲೂ ತುಂಬಾನೇ ಖುಷಿ ಆಯ್ತು. ಇದನ್ನ ನಾನು ನನ್ನ ಫ್ರೆಂಡ್ಸ್ಗೆ, ನಮ್ಮ ಫ್ಯಾಮಿಲಿಗೆ ಎಲ್ಲರೂ ಹೇಳ್ಕೊಂಡಿದ್ದ ಇದು ತುಂಬಾ ಚೆನ್ನಾಗಿ ಅನ್ಸುತ್ತೆ ಅಂತ. ಇನ್ನೊಂದು ವಿಷಯ, ನನ್ನ ತಮ್ಮ ಆಕ್ಚುಲಿ ನನ್ನ ಕಸಿನ್ ಇದ್ದಾನೆ, ಅವನು ಜಾಸ್ತಿ ಇಂಗ್ಲಿಷ್ ಫಿಲ್ಮ್ಸ್ ನೋಡೋದು. ಆಯ್ತಾ, ಈ ಟ್ರೈಲರ್ ತೋರಿಸಿದ ತಕ್ಷಣ ನನ್ನ ಪಾತ್ರದ ಬಗ್ಗೆ ಒಂಚೂರು ಹೇಳಿದ ತಕ್ಷಣ ಟ್ರೈಲರ್ ಸಕ್ಕದಾಗಿದೆ, ಇದ್ರಲ್ಲಿ ಏನೋ ಇದೆ ಅಂತ ಅನ್ಸುತ್ತೆ. ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಬರೀ ಇಂಗ್ಲಿಷ್ ಫಿಲ್ಮ್ಸೇ ನೋಡಿ ಬರೀ ಅಲ್ಲಿ ಮಾಸ್ ಪ್ರೋಸೆಸ್ ಅಲ್ಲೇ ಇರೋದು. ಅವ್ರು ನೋಡಿ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳ್ದ. ಸೊ ನನಗೆ ಅದು ಫಸ್ಟ್ ಅಪ್ರಿಸಿಯೇಷನ್. ಇದು ಟ್ರೈಲರ್ ನೋಡಿ ಏನ್ ಹೇಳ್ತಾರೆ ನೋಡ್ಬೇಕು. ಆಕ್ಚುಲಿ ಐ ಆಮ್ ವೇಟಿಂಗ್ ಫಾರ್ ದ ಕಾಲ್. ಸೊ ಟೆಕ್ನಿಷಿಯನ್ಸ್ ಬಗ್ಗೆ ಪ್ರತಿಯೊಬ್ಬರ ಬಗ್ಗೆ ನಾನು ಹೇಳಲೇಬೇಕು. ಅದಕ್ಕಿಂತ ಮುಂಚೆ ಮಾಸ್ತಿ ಸರ್ ಬಗ್ಗೆ ಹೇಳ್ಬೇಕು. ಯಾಕಂತಂದ್ರೆ ಮಾಸ್ತಿ ಸರ್ ಹೆಸರಲ್ಲೇ ಇದೆ ಮಾಸ್ ಅನ್ನೋದು. ಟೀಸರ್ ಅಲ್ಲೇ ನಾವು ನೋಡಿದೀವಿ, ಇವಾಗ ಟ್ರೈಲರ್ ಅಲ್ಲಿ ನೋಡ್ತಾ ಇದೀವಿ. ಏನ್ ಡೈಲಾಗ್ ನಂಗೆ ಹೇಳುವಾಗ್ಲೇನೆ ತುಂಬಾನೇ ಖುಷಿ ಆಯ್ತು. ಅವ್ರ ಮಾತು ಹೇಳಿದ್ರು, ಇಲ್ಲೇ ಸ್ಟೇಜ್ ಮೇಲೆ ಒಂದು ಡೈಲಾಗ್ ಹೇಳ್ಬಿಟ್ಟು ಹೋದ್ರು. ಅದ್ರಲ್ಲೇ ನನಗೆ ತುಂಬಾ ಆಪ್ಟ್ ಅಂತ ಅನಿಸ್ತು. ಟಿ ಅಂಗಡಿಯಿಂದ ಒರೇನ್ ಮಾಲಲ್ಲಿ ಇರೋ ಸ್ಟೇಜ್ ಜರ್ನಿ, ಅದೇ ರೀತಿ ನಮ್ದು ಅಷ್ಟೇ. ನಾವು ಟಿ ಅಂಗಡಿಯಿಂದ ಮೈಸೂರಲ್ಲಿ ಈ ಒರೇನ್ ಮಾಲಲ್ಲಿ ನಡೀತಾರ ಒಂದು ದೊಡ್ಡ ಪ್ರೋಗ್ರಾಮ್ ಬಂದಿದ್ದೀವಿ. ಸೊ ದಟ್ ಇಸ್ ಆ ಜರ್ನಿ ತುಂಬಾ ಚೆನ್ನಾಗಿ ರಿಲೇಟ್ ಆಯ್ತು. ಮತ್ತೆ ಇನ್ನೊಂದು ಅವಿನಾಶ್ ಸರ್ ಒಂದು ಮಾತು ಹೇಳಿದ್ರು, ಅಂತ ಸೀನಿಯರ್ ಆಕ್ಟರ್ ಆಗಿದ್ರು ಅವ್ರು ಒಂದು ಮಾತು ಹೇಳಿದ್ರು, ನಾನು ಇಲ್ಲಿ ಹೊಸ ಟೀಮಿಂದ, ಹೊಸ ತಂತ್ರಜ್ಞರಿಂದ, ಹೊಸ ಕಲಾವಿದರಿಂದ ಏನೋ ಒಂದು ಕಲಿತಾ ಇದೀವಿ ಅಂತಂದ್ರೆ, ಸೊ ಅದು ನಾವ್ ಯಾವಾಗ್ಲೂ ನಾವು ಅನ್ಕೋಬೇಕು, ನಾವ್ ಏನೇ ಮಾಡಿದ್ರು ನಾವು ಕಲಿತಾ ಇದೀವಿ ಅಂತ. ನಾನು ನನ್ನ ಪಾತ್ರವನ್ನ ನಾನು ಮಾಡಿದೆ. ನನ್ಗೆ ಏನ್ ಅನ್ಸುತ್ತೆ ನಾನು ಅಚ್ಚುಕಟ್ಟಾಗಿ ಅದನ್ನ ಮಾಡಿದೆ. ಇಷ್ಟು ಜನ ಕಲಾವಿದ್ರು, ಇಷ್ಟು ಜನ ಟೆಕ್ನಿಷಿಯನ್ಸ್ ನನ್ನ ಬಗ್ಗೆ ಏನೋ ಹೇಳಿದಾಗ ನನಗೆ ಓಕೆ ಪರವಾಗಿಲ್ಲ ಏನೋ ಮಾಡಿರ್ಬೋದು ಅಂತ ನನಗೆ ಅನ್ನಿಸ್ತು. ಸೊ ನಾನು ಡೈರೆಕ್ಟರ್ಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಸರ್ ಥ್ಯಾಂಕ್ ಯು ಸೋ ಮಚ್. ನನಗೆ ಅನ್ಸುತ್ತೆ ಓಕೆ ಅಫ್ಕೋರ್ಸ್ ಬಿಕಾಸ್ ಒಳ್ಳೆ ವೇದಿಕೆ ಸಿಕ್ತು, ಆಮೇಲೆ ನಾನು ಯೂಸ್ ಮಾಡಿಕೊಂಡೆ ಚೆನ್ನಾಗಿ, ಅದನ್ನ ಯೂಟಿಲೈಸ್ ಮಾಡ್ಕೊಂಡು ಒಂದೊಳ್ಳೆ ಪ್ಲಾಟ್ಫಾರ್ಮ್ ಹೊರಗಡೆ ನನಗೊಂದು ಲೈಫ್ ಕೊಡ್ತು. ಅದಾದ ನಂತರ ಆಲ್ಫಾ ನನ್ಗೆ ತುಂಬಾ ಚೆನ್ನಾಗಿ ನನ್ನ ಕ್ಯಾರಿಯರ್ಗೆ ಒಂದು ಒಳ್ಳೆ ಎಲಿವೇಶನ್ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಭೂಷಣ್ ಸರ್, ಐ ಹೋಪ್ ನಿಮ್ ಜೊತೆ ನನಗೆ ಕೆಲಸ ಮಾಡಕ್ ಅವಕಾಶ ಸಿಗುತ್ತೆ ಅಂತ ಒಂದೇ ಒಂದು ಸಣ್ಣ ಇದ್ರಲ್ಲಿ ಒಂದು ಸ್ಟೆಪ್ ನೀವು ನನಗೆ ಹೇಳ್ಕೊಟ್ಟಿದ್ರಿ ಒಂದು ಬ್ಯಾಡ್ಮಿಂಟನ್ ಪ್ರೋಗ್ರಾಮ್ ಅಲ್ಲಿ. ಅದೊಂದು ಸಾಂಗ್ ಮಾಡುವಾಗ ಏನ್ ಸ್ಟೆಪ್ ಕಾರ್ತಿಕ್ ಅದು? ಬಿಡಿ ಮೇಡಮ್, ಅವಾಗ ಮಾಡಿ ಡ್ರೆಸ್ ಅಲ್ಲೆಲ್ಲ ಮಾಡಕ್ಕಾಗಲ್ಲ. ಓ, ಅದು ಈ ಡ್ರೆಸ್ ಮಾಡದೇ ಇರೋ ಸ್ಟೆಪ್ ಹೇಳ್ಕೊಟ್ಬಿಟ್ಟಾರ. ಓಕೆ. ಸೊ ಹಂಗೆ ಐ ಹೋಪ್ ಐ ವರ್ಕ್ ವಿತ್ ಯು ಸರ್ ಅಂಡ್ ಅನೂಪ್ ಜೇಲಿನ್ ಸರ್. ನಾನು ಆಕ್ಚುಲಿ ಕಾಲೇಜ್ ಟೈಮಿಂದ ಆಗಿರ್ಬೋದು ಸುಮಾರು ಇವ್ರ ಮ್ಯೂಸಿಕ್ ಎಲ್ಲ ಕೇಳ್ಕೊಂಡು ನಾವು ಬೆಳೆದಿದ್ದು. ತುಂಬಾ ಇಷ್ಟಪಟ್ಟು ನನಗೆ ಆಕ್ಚುಲಿ ತುಂಬಾ ಇಷ್ಟಪಡ್ತೀನಿ ಮ್ಯೂಸಿಕ್ನ. ಬೆಳಗ್ಗೆ ಸ್ನಾನ ಮಾಡುವಾಗಿಂದ ಹಿಡಿದು ಒಂದ್ ಕಡೆ ಜರ್ನಿ ಮಾಡೋವರೆಗೂ ನನಗೆ ಮ್ಯೂಸಿಕ್ ಅಂದ್ರೆ ತುಂಬಾ ಕನೆಕ್ಟ್ ಆಗುತ್ತೆ. ನಾನು ಖುಷಿಯಾಗಿದ್ದಾಗ ಒಳ್ಳೆ ಸಾಂಗ್ ಕೇಳ್ತೀನಿ. ತುಂಬಾ ಯಾವ್ದೋ ಒಂದು ಈ ರೀತಿ ಪ್ರೋಗ್ರಾಮ್ ಬರ್ಬೇಕು ಅಂತ ಒಳ್ಳೆ ಜೋಶ್ ತೂಫಾನ್ ತರ ಸಾಂಗ್ ಕೇಳ್ಕೊಂಡ್ ಬರ್ತೀನಿ. ಅದೇ ರೀತಿ ಆಲ್ಫಾ ಅಲ್ಲಿ ರಾವ ಸಾಂಗ್ ಆಗಿರ್ಬೋದು, ಆಲ್ಫಾ ಟೈಟಲ್ ಸಾಂಗ್ ಸಕ್ಕತ್ತಾಗಿತ್ತು. ನನಗೆ ತುಂಬಾ ಅಂದ್ರೆ ನಾನು ಯಾವಾಗ್ಲೂ ಹೇಳಿದ್ನಲ್ಲ ಮಾಸ್ ಸಾಂಗ್ಸ್ ಮತ್ತೆ ಲವ್ ಸಾಂಗ್ ಎಲ್ಲ ಕೇಳ್ತಾರೆ, ಇದು ತುಂಬಾ ಚೆನ್ನಾಗಿ ಕನೆಕ್ಟ್ ಆಯ್ತು, ತುಂಬಾ ಚೆನ್ನಾಗಿ ಹೋಗಿದೆ, ಜನಗಳು ಇಷ್ಟಪಟ್ಟಿದ್ದಾರೆ. ಅಂಡ್ ಸೊ ಅನೂಪ್ ಸರ್ ವಂಡರ್ಫುಲ್. ನಂಗೆ ಅವ್ರ ಫಸ್ಟ್ ಅಪ್ರಿಸಿಯೇಷನ್ ಸಿಕ್ಕಿದೆ ನಂಗೆ ಅನೂಪ್ ಸರ್ ಇಂದ. ಅನೂಪ್ ಸರ್ ಇಲ್ಲ ಅನ್ಸುತ್ತೆ, ಅವರು ಜಸ್ಟ್ ಇನ್ನೊಂದು ಮ್ಯೂಸಿಕ್ ಕಂಪೋಸ್ ಮಾಡಿ ಮ್ಯೂಸಿಕ್ ಮ್ಯೂಸಿಕ್ ಹಾಕೋದು. ಸೊ ಫಸ್ಟ್ ಅವರೇ ಫೋನ್ ಮಾಡಿ ನಿಮ್ ಪಾತ್ರ ಫಸ್ಟ್ ನಾನೇ ನೋಡಿದ್ದು, ಮ್ಯೂಸಿಕ್ ಮಾಡ್ತೀವಿ, ನಿಮ್ ಕ್ಯಾರೆಕ್ಟರ್ಗೆ ಸಕ್ಕತ್ತಾಗಿ ಎಲಿವೇಶನ್ ಬರುವಂತ ಮ್ಯೂಸಿಕ್ ಕೊಡ್ತೀನಿ ನೋಡಿ, ವೇಟ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅದು ತುಂಬಾ ಖುಷಿ ಆಯ್ತು. ಅಂಡ್
ನಿದ್ದಪ್ಪ ಸರ್ ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದು ಖುಷಿ ಆಯಿತು ಸರ್. ಹೇಮಂತ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ಒಂದು ಸಿನಿಮಾಗೆ ಬೇಕಾಗಿರೋ ಪ್ರಿಪರೇಷನ್ ಹೀರೋ ಆಗಿ ಲಾಂಚ್ ಆಗಬೇಕು ಅಂತಂದ್ರೆ ತುಂಬಾನೇ ಕಷ್ಟ ಇದೆ. ಬಟ್ ಆ ಕಷ್ಟನ ನೀವು ತುಂಬಾ ಸುಲಲಿತವಾಗಿ ಹ್ಯಾಂಡಲ್ ಮಾಡಿ ಇವತ್ತಿಗೆ ಒಂದು ಸಿನಿಮಾ ರಿಲೀಸ್ ಮಾಡೋ ಮಟ್ಟಿಗೆ ಬಂದು ನಿಂತಿದ್ದೀರಾ ಸರ್. ನಿಮ್ಮ ಬಗ್ಗೆ ತುಂಬಾನೇ ಹೆಮ್ಮೆ ಆಗುತ್ತೆ. ಐ ಆಮ್ ವೆರಿ ಶೋರ್ ನಿಮ್ಮ ಮಗ ನಿಮ್ಮನ್ನ ಇನ್ನೂ ಹೆಮ್ಮೆ ಪಡೋ ರೀತಿ ಮಾಡ್ತಾರೆ. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಸರ್. ಅಂಡ್ ಒಂದು ಹೀರೋ ಲಾಂಚ್ ಆಗೋದಕ್ಕೆ ಎಫರ್ಟ್ಸ್ ಏನೇನ್ ಬೇಕು ಅದೆಲ್ಲವನ್ನು ಮಾಡಿದರೆ ಬಾಡಿ ನಾನು ಟ್ರಾನ್ಸ್ಫಾರ್ಮೇಶನ್ ಮಾಡಿದ್ದೀನಿ ನಾನು. ಅಂಡ್ ಒಂದು ಡಯಟ್ ಆಗಿರ್ಬೋದು, ಆಮೇಲೆ ಅವರು ನಾನು ವಿಜಯ್ ಸರ್ ಹತ್ರನೂ ಮಾತಾಡ್ತಾ ಇದ್ದೆ, ಹೇಗೆ ಹೌ ಡಿಡ್ ಯು ಚೂಸ್ ಅವ್ರು ಹೇಳ್ತಾ ಇದ್ರು. ನಾನು ಸುಮ್ಮನೆ ಹಾಗೆ ಒಂದೇ ಸಲ ನಾನು ಚೂಸ್ ಮಾಡಲಿಲ್ಲ, ಅವ್ರದ್ದು ಪ್ರಿಪರೇಷನ್ ಹೇಗೆ ಮಾಡ್ತಾರೆ ಅನ್ನೋದೆಲ್ಲ ಅಬ್ಸರ್ವ್ ಮಾಡಿ ದೆನ್ ಐ ಚೂಸ್ ಟು ಡೂ ವಿತ್ ಹಿಮ್ ಅಂತ ಅವ್ರು ಹೇಳಿದ್ರು. ಅವ್ರು ತುಂಬಾ ಎಫರ್ಟ್ಸ್ ಹಾಕಿದ್ರೆ ವಿಜಯ್ ಸರ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಅವ್ರು ಅದಕ್ಕೆ ಅರ್ಹರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯು ಡಿಸರ್ವ್ ಇಟ್ ಸರ್. ನಿಮ್ಮ ಸಿನಿಮಾ ನೀವು ಮಾಡಿರುವಂತ ಹೀರೋ ಆಗಿ ಮಾಡಿರುವಂತ ಸಿನಿಮಾ ತುಂಬಾ ಚೆನ್ನಾಗಾಗುತ್ತೆ, ನಮ್ಮ ಸಿನಿಮಾ ಚೆನ್ನಾಗಾಗುತ್ತೆ. ಆಲ್ ದಿ ಬೆಸ್ಟ್ ಯು. ಇಬ್ರು ಹೀರೋಯಿನ್ ಕೂಡ ನಾನು ಗೋಪಿಕಾ ಅವ್ರ ಜೊತೆ ಆಕ್ಟ್ ಮಾಡಿದ್ದೀನಿ. ಆಯನ್ ಅವ್ರ ಜೊತೆ ವರ್ಕ್ ಮಾಡೋಕೆ ಅವಕಾಶ ಸಿಕ್ಕಿಲ್ಲ. ಬಟ್ ನೀವು ತುಂಬಾ ಸ್ಕ್ರೀನ್ ತುಂಬಾ ಚೆನ್ನಾಗಿ ಕಾಡ್ತೀರಾ. ಗೋಪಿಕಾ ಅವರೇ ಅವ್ರದ್ದು ಗೋಪಿ ಅಲ್ಲ ಗೋಪಿಕಾ ಓಕೆ ಆಯ್ತು. ಅವರು ಕನ್ನಡ ಡೈಲಾಗ್ಸ್ ನಾನು ಫಸ್ಟ್ ಅವ್ರ ಜೊತೆ ಆಕ್ಟ್ ಮಾಡುವಾಗ ಕನ್ನಡ ಡೈಲಾಗ್ ಇಷ್ಟುದ್ದ ಡೈಲಾಗ್ನ ತುಂಬಾ ಚೆನ್ನಾಗಿ ಕಲಿತು ತುಂಬಾ ಚೆನ್ನಾಗಿ ಯಾವುದೇ ಮಿಸ್ಟೇಕ್ ಇಲ್ಲದೆ ಹೇಳ್ತಾ ಇದ್ರು. ಅವ್ರಿಗೆ ಕನ್ನಡ ಬರಲ್ಲ ಅಂತ ನನಗೆ ಅನಿಸಲೇ ಇಲ್ಲ. ಸೊ ಆಲ್ ದಿ ಬೆಸ್ಟ್ ಯು ಟು. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಿರಿ ನೀವು. ಮತ್ತೆ ಇನ್ಯಾರು ಬಾಬು ಸರ್ ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರೆ. ಒಳ್ಳೆ ಕೆಲಸ ಮಾಡಿದಾರ ಬಾಬು ಸರ್, ಒಳ್ಳೆ ಕೆಲಸ. ಬಟ್ ಅಮರ್ ಸರ್ ಎಸ್ ಸರ್ ಡೈರೆಕ್ಟರ್ ಅಮರ್ ಸರ್ ಬಗ್ಗೆ ಹೇಳ್ಬೇಕು. ಯಾಕಂತಂದ್ರೆ ನನಗೆ ಕ್ಲೈಮ್ಯಾಕ್ಸ್ ಪೋರ್ಷನ್ ಅಲ್ಲಿ ಅವರು ಆ ಒಂದು ಡೈರೆಕ್ಟರ್ ವಿಷನ್ ತಕ್ಕಾಗೆ ಅದೇನು ಅವರು ಒಂದು ಸೆಟಪ್ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ ಅದನ್ನ ನೋಡೋದಕ್ಕೆ ಆಕ್ಚುಲಿ ಟ್ರೈಲರ್ ಎಲ್ಲ ಕೆಲವೊಂದ್ ಕಡೆ ಕಾಣುತ್ತೆ. ಅದು ನನಗೆ ಅಲ್ಲಿ ವರ್ಕ್ ಮಾಡುವಾಗ್ಲೇನೆ ಎಕ್ಸೈಟ್ ಆಗ್ತಾ ಇತ್ತು, ಯಾಕಂದ್ರೆ ಅಷ್ಟು ಚೆನ್ನಾಗಿತ್ತು ಆ ಒಂದು ಕ್ಯಾಮ್ರಾ ಒಂದೊಂದು ಪೋರ್ಷನ್ ಅಲ್ಲಿ. ಇವ್ರು ಇಷ್ಟೊಂದೆಲ್ಲ ಎಫರ್ಟ್ ಆಗಿ ಮಾಡ್ತಿದ್ದಾರೆ, ನಾವೇನಾದ್ರೂ ಎಕ್ಸ್ಟ್ರಾ ಕೊಡ್ಬೇಕು ಅಂತ ನಮಗ್ ಅನ್ನಿಸ್ತಾ ಇತ್ತು. ಆ ರೀತಿ ನೀವು ಮಾಡ್ಕೊಟ್ಟಿದ್ದೀರಾ ಸರ್, ಥ್ಯಾಂಕ್ ಯು. ಕಾರ್ತಿಕ್ ಸರ್ ಇಲ್ಲಿ ಆಕ್ಚುಲಿ ಬಂದಿಲ್ಲ, ಡಿಒಪಿ ಸರ್. ಅವರು ಪ್ರತಿಯೊಂದು ಫ್ರೇಮ್ ಅಲ್ಲೂ ಒಂದು ಸಿನಿಮಾ, ನಾನು ಆಕ್ಚುಲಿ ಮೊನ್ನೆ ಒಂದು ಇಂಟರ್ವ್ಯೂ ಅಲ್ಲೂ ಹೇಳ್ತಾ ಇದ್ದೆ ಸರ್, ಇಡೀ ಇಂಡಿಯಾ ತಿರುಗಿ ನೋಡುವಂತ ಒಂದು ದೊಡ್ಡ ಡಿಒಪಿ ಆಗ್ತಾರೆ ಕಾರ್ತಿಕ್ ಸರ್ ಅಂತ ನಾನು ನಂಬಿದ್ದೀನಿ. ಸೊ ಆಲ್ ದ ಬೆಸ್ಟ್ ಕಾರ್ತಿಕ್ ಸರ್. ಸೊ ಥ್ಯಾಂಕ್ ಯು. ಥ್ಯಾಂಕ್ ಯು ಕಾರ್ತಿಕ್. ಒಂದು ಅದ್ಭುತವಾದಂತಹ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರ. ಇನ್ನಷ್ಟು ಮತ್ತಷ್ಟು ಚಿತ್ರಗಳು ಯಶಸ್ಸು ನಿಮ್ಮ ಪಾಲಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಒಳ್ಳೆ ದೊಡ್ಡ ಚಪ್ಪಾಳೆ ಕಾರ್ತಿಕ್ ಮಹೇಶ್ ಅವರಿಗೆ ಪ್ಲೀಸ್. ಥ್ಯಾಂಕ್ ಯು. ನಾನು ಪಾಪ ಯೋಚನೆ ಮಾಡ್ತಾ ಇದ್ದೆ ನಮ್ಮ ಡೈರೆಕ್ಟರ್ ಇವಾಗ ಏನ್ ಮಾತಾಡ್ತಾರೆ ಅಂತ. ಸರ್ ನೀವು ಮಾತಾಡ್ಲೇಬೇಕು, ನೀವು ಮಾತಾಡಿಲ್ಲ ಅಂದ್ರೂ ಇವತ್ತಿಂದ ಸಿನಿಮಾ ಮಾತಾಡೋಕೆ ಶುರು ಮಾಡಿದೆ. ಟ್ರೈಲರ್ ಎಲ್ಲ ಮನಸ್ಸುಗಳಿಗೆ ಬಹಳ ಹತ್ರ ಆಗಿದೆ. ಸೊ ಇಡೀ ಒಂದು ಚಿತ್ರವನ್ನ ನಮ್ಮ ಕನ್ನಡಿಗರಿಗೆ ಸವಿಯೋದಕ್ಕೆ ಉಣಬಡಿಸಿರುವಂತಹ ನಿರ್ದೇಶಕರ ಈಗ ವೇದಿಕೆ ಮೇಲೆ ವೆಲ್ಕಮ್ ಮಾಡೋಣ. ಸೊ ನಿಮ್ಮೆಲ್ಲರ ಪ್ರೀತಿ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಆಲ್ಫಾ ಚಿತ್ರದ ನಿರ್ದೇಶಕರಾದಂತಹ ವಿಜಯ್ ಸರ್ ಅವರನ್ನ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಇಷ್ಟೊತ್ತು ನೀವೆಲ್ಲ ನಮ್ಮ ಟ್ರೈಲರು ನಮ್ಮ ಕಂಟೆಂಟ್ನ ಇಲ್ಲಿ ನೋಡ್ತಾ ಇದ್ದೀರಾ. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್ ಮೇಡಮ್. ಥ್ಯಾಂಕ್ ಯು, ನೀವು ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ. ಈ ಸಿನಿಮಾ ಶುರು ಆಗೋದಕ್ಕೆ ಮೊದಲನೇ ಕಾರಣ ಮಾಸ್ತಿ ಸರ್. ಸೊ ಅವರು ಹೇಮಂತ್ ಅವ್ರನ್ನ ಪರಿಚಯ ಮಾಡಿಸಿದ್ದು. ಸೊ ಅದಾದ್ಮೇಲೆ ಹೇಮಂತ್ ಅವ್ರನ್ನ ಮೀಟ್ ಮಾಡಿದೆ. ಸೊ ಅವ್ರಿಗೆ ಹಿ ವಾಸ್ ವೆರಿ ಕ್ಲಿಯರ್ ಅಬೌಟ್ ಟೂ ಥಿಂಗ್ಸ್. ಹಿ ವಾಂಟೆಡ್ ಟು ಡೂ ಆನ್ ಆ್ಯಕ್ಷನ್ ಫಿಲ್ಮ್ ಆ್ಯಂಡ್ ಹಿ ವಾಂಟೆಡ್ ಹಿಸ್ ಬಾಡಿ ಟು ಸ್ಪೀಕ್. ಸೊ ಅವರು ಫಸ್ಟ್ ಹೇಳಿದ್ದು, ಸರ್ ನಾನು ತುಂಬ ಕಷ್ಟಪಟ್ಟು ಬಾಡಿ ಮಾಡಿದ್ದೀನಿ, ಸೊ ಅದ್ರ ಜೊತೆಗೆ ಇಲ್ಲಿ ಏನೇನು ಪ್ರಿಪರೇಷನ್ಸ್ ಹೇಳ್ತಿರೋ ಅದನ್ನು ನಾನು ಮಾಡ್ಕೊಂಡು ರೆಡಿ ಆಗ್ತೀನಿ, ಅದಾದ್ಮೇಲೆ ಶೂಟಿಂಗ್ ಹೋಗೋಣ ಅಂತಂದರು. ಸೊ ಅವ್ರು ಅದಕ್ಕೋಸ್ಕರ ಆ್ಯಕ್ಟಿಂಗ್ ವರ್ಕ್ಶಾಪ್ಸು, ಡ್ಯಾನ್ಸ್ ವರ್ಕ್ಶಾಪ್ಸ್ ಎಲ್ಲ ಮಾಡಿ ಕೊನೆಗೆ ಫೈನಲ್ ಆಗಿ ಬ್ಯಾಕ್ ಹ್ಯಾಂಡ್ ನಾವು ಕೂಡ ನಮ್ಮ ಕಥೆನ ರೆಡಿ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಇಲ್ಲಿ ನಾನು 3 ಜನನ ಕರೆಯೋಕ್ಕೆ ಇಷ್ಟಪಡ್ತೀನಿ. ಅರುಣ್ ಅವರು, ಡೈರೆಕ್ಷನ್ ಟೀಮು, ಪವನ್ ಅವರು, ಮತ್ತು ಶಂಕರ್ ಅವರು,
ಇನ್ 3 ಜನ ಇಲ್ಲಿಲ್ಲ, ಭರತ್ ಅಂತ. ಬನ್ನಿ, ಬೇಗ ಬನ್ನಿ. ಈಗ ಜನರಲಿ ನಾವೇನ್ ಮಾಡ್ತೀವಿ, ಬೇರೆ ಟೆಕ್ನಿಷಿಯನ್ಸ್ನೆಲ್ಲ ಅವ್ರನ್ನೆಲ್ಲ ಹೊಗಳಿ ಇದು ಮಾಡಿ, ಮೇನ್ ನನ್ನ ಜೊತೆ ಸ್ಟಾರ್ಟಿಂಗ್ ಇಂದ ಹಿಡಿದು ಕತೆ ಬರ್ದಾಗಿಂದ ಹಿಡಿದು ರಿಲೀಸ್ ಆಗಿ ಅದು ಥಿಯೇಟರ್ ಇಂದ ಹೋಗೋವರೆಗೂ ನನ್ನ ಜೊತೆ ನಿಲ್ಲೋದು ಇವರು. ಸೊ ಇವ್ರಿಗೂ ದೊಡ್ಡ ಚಪ್ಪಾಳೆ ಕೊಡ್ಬೇಕು ನೀವು. ಇವ್ರು ಅರುಣ್ ಅಂತ, ಇವರು ಕೂಡ ನನ್ನ ಜೊತೆ ಕೋ ರೈಟಿಂಗ್ ಮಾಡಿದ್ದಾರೆ. ಇವರು ಪವನ್ ಹೆಗ್ಡೆ ಅಂತ, ಶಂಕರ್ ಅಂತ. ಸೊ ಈಗೇನ್ ನೀವೇನ ಟ್ರೇಲರ್ ನೀನ್ ನೋಡಿದೀರಾ, ಎಲ್ಲ ಇಷ್ಟಪಟ್ಟಿದ್ದೀರಾ, ಅದಕ್ಕೆ ಇವ್ರದ್ದು ಕ್ರೆಡಿಟ್ ಹೋಗ್ಬೇಕು ಅಲಾಂಗ್ ವಿತ್ ಅದರ್ ಟೆಕ್ನಿಷಿಯನ್ಸ್. ಸೊ ಅದ್ ಬಿಟ್ರೆ ಇವಾಗ ನೆಕ್ಸ್ಟ್ ಅನೂಪ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಅವ್ರು ನನಗೆ ತುಂಬಾ ಚೆನ್ನಾಗಿರೋ ಸಾಂಗ್ಸ್ಗಳು ಕೊಟ್ಟಿದ್ದಾರೆ, ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಇನ್ನೂ ಚೆನ್ನಾಗಿ ಲಿರಿಕ್ಸ್ ನಾಗಾರ್ಜುನ್ ಶರ್ಮಾ ಅವ್ರು ಬರ್ಕೊಟ್ಟಿದ್ದಾರೆ. 4 ಸಾಂಗ್ ಇದೆ, ಇನ್ನೊಂದು ಸಾಂಗ್ ಸದ್ಯದಲ್ಲೇ ರಿಲೀಸ್ ಆಗುತ್ತೆ. ಸೊ ಅದ್ರ ನಂತರ ಈ ಸಾಂಗ್ ನ ತುಂಬಾ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿಕೊಟ್ಟಿರೋದು ನಮ್ಮ ಭೂಷಣ್ ಮಾಸ್ಟ್ರು. ಸೊ ಅವ್ರ ಜೊತೆ ನಾನು ಪ್ರಾಬ್ಲಿ ಸೆಕೆಂಡ್ ಟೈಮ್ ವರ್ಕ್ ಮಾಡ್ತಾ ಇರೋದು. ಸೆಕೆಂಡ್ ಫಿಲ್ಮ್ ಗೀತಾ ಆದ್ಮೇಲೆ ಇವಾಗೆ ಮಾಡ್ತಿರೋದು. ಗೀತಲ್ಲಿ ಒಂದು ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ರು, ಅದನ್ನ ಎಡಿಟ್ ಮಾಡ್ಬಿಟ್ಟೆ ಅಂತ ಬೈಕೋತಾ ಇರ್ತಾರೆ. ಸೊ ಅದಕ್ಕೆ ಇದರಲ್ಲಿ ಎಲ್ಲ ಸೇರಿ ಒಟ್ಟಿಗೆ ಮಾಡಿದ್ದೀನಿ. ಸೊ ಅದ್ರ ನಂತರ ಅಮರ್ ಸರ್ ನನ್ನ ಜೊತೆ ಆರ್ಟ್ ಡೈರೆಕ್ಟರ್ ಈ ಸಿನಿಮಾ ವರ್ಕ್ ಮಾಡಿದ್ದಾರೆ. ಸೊ ಮೋರ್ ದೆನ್ ಎನ್ ಆರ್ಟ್ ಡೈರೆಕ್ಟರ್, ಹಿ ವಾಸ್ ಲೈಕ್ ಅ ಬ್ರದರ್ ಟು ಮೀ. ಸೊ ತುಂಬಾ ಚೆನ್ನಾಗಿ ಸಪೋರ್ಟಿವ್ ಆಗಿ ಇದು ಮಾಡಿ, ಆಮೇಲೆ ಅವ್ರು ಯೂಶಲಿ ತಳ್ತಾ ಇರ್ತಾರೆ, ನೀವು ಮಾತಾಡ್ಬೇಕು ಸರ್, ಹೋಗಿ ಸರ್, ನೀವು ಮುಂದೆ ನುಗ್ಗಬೇಕು, ನೀವು ಹಿಂದೆ ನಿಂತ್ಬಿಟ್ರೆ ಆಗಲ್ಲ, ನಿಮ್ಮ ಕೆಲಸನ ನೀವೇ ಮಾತಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರೆಲ್ಲ ಹೇಳಿರೋದ್ರಿಂದನೇ ನಾನು ಇಷ್ಟು ಮಾತಾಡ್ತಾ ಇರೋದು. ಸೊ ಇದ್ರ ನಂತರ ನಮ್ಮಿಬ್ರು ಫೀಮೇಲ್ ಲೀಡ್ಸ್ ಗೋಪಿಕಾ ಮತ್ತೆ ಆಯನ್ ಅವರು ಕೇಳ್ತಾನೆ ಇರ್ತಾರೆ, ಏನ್ ನೋಡಿದ್ರಿ ಅಂತದ್ದು ಈ ಕ್ಯಾರೆಕ್ಟರ್ನ ಚೂಸ್ ಮಾಡಕ್ಕೆ ಅಂತ. ಸೊ ಪ್ರಾಬ್ಲಿ ಫಿಲ್ಮ್ ಅಲ್ಲಿ ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇವರಿಬ್ರನ್ನ ಯಾಕೆ ಚೂಸ್ ಮಾಡಿದೆ ಅಂತ. ಅಂಡ್ ಆ ಗೋಪಿಕಾ ಅವ್ರ ಆದಷ್ಟು ಬೇಗ ಕನ್ನಡ ಕಲೀರಿ. ಸೊ ಯು ಹ್ಯಾವ್ ಎ ಲಾಂಗ್ ಫ್ಯೂಚರ್ ಲಾಂಗ್ ವಿತ್ ಆಯನ. ನೀವು ಕೂಡ ಇವರು ಆಲ್ರೆಡಿ 3 films ಸೋಲ್ಡ್. ಸೊ ಲಾಟ್ ಆಫ್ ಮೋರ್ ಫಿಲ್ಮ್ಸ್ ಟು ಕಮ್. ಇದು ಬಿಟ್ಟು ಐ ಥಿಂಕ್ ಬೇರೆ ಆರ್ಟಿಸ್ಟ್ಗಳೆಲ್ಲರಿಗೂ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಕಾರ್ತಿಕ್ ಮಹೇಶ್ ಅವರು ಇದರಲ್ಲಿ ಹೀರೋ ಆಗಿದ್ರು ಕೂಡ ವಿಲನ್ ಕ್ಯಾರೆಕ್ಟರ್ನ ಅಕ್ಸೆಪ್ಟ್ ಮಾಡಿಕೊಂಡು ಪ್ಲೇ ಮಾಡಿದ್ದೀರಾ. ಐ ಥಿಂಕ್ ಇಟ್ ವಿಲ್ ಓನ್ಲಿ ಡೂ ಗುಡ್ ಫಾರ್ ಯು ಆಸ್ ವೆಲ್ ಫಾರ್ ಅಸ್ ಆಲ್ಸೋ. ಅದು ಬಿಟ್ಟರೆ ಐ ಥಿಂಕ್ ನಮ್ಮ DOP ಕಾರ್ತಿಕ್ ಅವರು ಇಲ್ಲಿ ಬಂದಿಲ್ಲ, ಬಿಕಾಸ್ ಈಸ್ ಬಿಸಿ ವಿತ್ ಇಸ್ ವರ್ಕ್ ಇನ್ ಚೆನ್ನೈ. ಸೊ ಅವರು ಕೂಡ ತುಂಬ ಚೆನ್ನಾಗಿ ವಿಜುವಲ್ಸ್ನ ಟ್ರೀಟ್ ಮಾಡಿಕೊಟ್ಟಿದ್ದಾರೆ, ಶೂಟ್ ಮಾಡಿಕೊಟ್ಟಿದ್ದಾರೆ. ಅವ್ರ ಜೊತೆ ಇದು ಸೆಕೆಂಡ್ ಕಾಂಬಿನೇಷನ್ ಅದು ಹೊಯ್ಸಳ ಆದಮೇಲೆ. ಅದು ಬಿಟ್ಟು ಬಾಲು ನಾಗೇಂದ್ರ ಅವರು ಇವತ್ತಿಲ್ಲಿ ಬಂದಿಲ್ಲ. ಬಾಲು ಸರ್ ಕೂಡ ತುಂಬ ಚೆನ್ನಾಗಿ ಅವ್ರು ಕೊಟ್ಟಿದ್ದ ಕ್ಯಾರೆಕ್ಟರ್ನ ಚೆನ್ನಾಗಿ ಮಾಡಿದ್ದಾರೆ. ವಿನಯ್ ಬಿಡಪ್ಪ ಅವ್ರಾಗ್ಬೋದು, ರಘು ಶಿವಮೊಗ್ಗ ಅವ್ರಾಗ್ಬೋದು, ರಮೇಶ್ ಇಂದ್ರ ಅವ್ರಾಗ್ಬೋದು, ಹೇಮಂತ್ ಸುಶೀಲ್ ಅವ್ರಾಗ್ಬೋದು, ಮಾನ್ಸಿ ಸುಧೀರ್ ಅವ್ರಾಗ್ಬೋದು, ಅಂಕಿತಾ ಅವ್ರಾಗ್ಬೋದು, ಇವರೆಲ್ಲರೂ ಅವ್ರು ಕೊಟ್ಟಿದ್ದ ಪಾತ್ರನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಎವ್ರಿಥಿಂಗ್. ಲಾಸ್ಟ್ ಅಲ್ಲಿ ಒಂದು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ, ಈ ಪಿಕ್ಚರ್ನ ನಾವು ಗೆಲ್ಲೇಬೇಕು ಅಂತಾನೆ ಮಾಡಿರೋದು. ಸೊ ಹೋಪ್ಫುಲಿ ವಿ ವಿಲ್ ಲೀವ್ ಅಪ್ ಟು ಇಟ್. ಸೊ ಎಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಫೆಬ್ರವರಿ 20ನೇ ತಾರೀಕು ದಯವಿಟ್ಟು ಥಿಯೇಟರ್ ಅಲ್ಲೇ ಒಂದು ಸಿನಿಮಾ ನೋಡಿ. ಥ್ಯಾಂಕ್ ಯು.